RCB ಈ ಒಂದು ಸಲ ಕಪ್ ನ ಗೆಲ್ಲಕ್ ಬಂದಿಲ್ಲ, ಲೆಗಸಿನ ಬಿಲ್ಡ್ ಮಾಡಕ್ಕೆ ಬಂದಿರೋದು. ಬಿಕಾಸ್ ಲಾಸ್ಟ್ 18 ಇಯರ್ಸ್ ಇಂದ RCB ಗೆ ಅವಮಾನ ಆಗಿದೆ, ಟೀಕೆಗಳಾಗಿದೆ. RCB ಕ್ವಾಲಿಫೈ ಆಗಲ್ಲ, ಕಪ್ ಗೆಲ್ಲಲ್ಲ, ಇವ್ರ ಲೈಫ್ ಅಲ್ಲಿ ಕೂಡ ಕಪ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಇಯರ್ ಇಂದ ಇಲ್ಲಿವರೆಗೂ RCB ಮಾಡಿರೋ ಕೆಲಸನ ನೋಡಿದ್ರೆ ಯಾವನು ಕೂಡ ಮಾತಾಡಂಗೆ ಇಲ್ಲ. ನಿನ್ನೆ ಮ್ಯಾಚು GT ವರ್ಸಸ್ RCB, ಶುಭನ್ ಗಿಲ್ಗೂ ಒಂದು ಸುಯೇಶ್ ಶರ್ಮಾಗೂ ಏನಾಯ್ತು ಅಂತ ನನಗಂತೂ ಗೊತ್ತಿಲ್ಲ. ಆ ಒಂದು ರಿವೆಂಜ್ ನ ತಗೊಂಡಿದ್ದು ಸುಯೇಶ್ ಶರ್ಮಾ. ಸೊ 2023 ಶುಭನ್ ಗಿಲ್ RCB ಅಗೇನ್ಸ್ಟ್ ಸೆಂಚುರಿನ ಹೊಡೆದ್ಬಿಟ್ಟು ಈ ಒಂದು ಸೆಲೆಬ್ರೇಷನ್ ಮಾಡಿರ್ತಾರೆ. ಓಕೆ, ಆ ಒಂದು ಟೈಮಲ್ಲಿ RCB ಕ್ವಾಲಿಫೈರ್ಗೆ ಎಂಟ್ರಿ ಆಗಲ್ಲ ಅಂಡ್ ಪ್ಲೇ ಆಫ್ ಇಂದ ಎಲಿಮಿನೇಟ್ ಕೂಡ ಆಗ್ತಾರೆ ಅಂಡ್ GT ಪ್ಲೇ ಆಫ್ಗೆ ಎಂಟ್ರಿ ಕೂಡ ಆಗ್ತಾರೆ. ನಿನ್ನೆ ಈ ಒಂದು ರಿವೆಂಜ್ ನ ತಗೊಂಡಿದ್ದು ಸುಯೇಶ್ ಶರ್ಮಾ. ಇಲ್ಲಿ ಅರ್ಥ ಆಗ್ತದೆ, ಸುಯೇಶ್ ಶರ್ಮಾ ಆಕ್ಚುಲಿ ಆ ಒಂದು ಟೈಮಲ್ಲಿ RCB ಟೀಮಲ್ಲಿ ಇರಲಿಲ್ಲ, 2025 RCB ಟೀಮ್ಗೆ ಬಂದಿದ್ದು. ಸೊ ಅವ್ರಿಗೂ ಇವ್ರಿಗೂ ಏನು ಕನೆಕ್ಷನ್ ಅಂತ ನೋಡಿದ್ರೆ ಇದು ಕನೆಕ್ಷನ್ ಅಲ್ಲ ಮಗ, ಇದು RCB ಪ್ಲೇಯರ್ಸ್ ಮಾಡ್ತಾರೆ ಒಂದು ರಿವೆಂಜ್ಗಳು. ಯಾಕಂತ ಹೇಳಿದ್ರೆ ಈ ಒಂದು ಸಲ RCB ಟೀಮ್ ಕೋರ್ ಯಾವ ಥರ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಯಾವುದೇ ಪ್ಲೇಯರು ಕೂಡ ಒಂದು ಸೆಕೆಂಡ್ ಒಂದು ಬಾಲ್ ಕೂಡ ಬಿಟ್ಕೊಡ್ತಾ ಇಲ್ಲ. ಆ ಲೆವೆಲ್ಗೆ ಒಂದು ಟೀಮ್ನ ಬಿಲ್ಡ್ ಮಾಡಿರೋದು ದಿನೇಶ್ ಕಾರ್ತಿಕ್, ಆಂಡಿ ಫ್ಲವರ್ ಮತ್ತು ಇನ್ನೊಬ್ರು. ಸೊ ನಿನ್ನೆ ಮ್ಯಾಚಲ್ಲಿ ನಾನು ಅನ್ಕೊಂಡೆ ವಿರಾಟ್ ಕೊಹ್ಲಿ ಅವ್ರ ಕ್ಯಾಶ್ ಯಾವಾಗ ವಾಷಿಂಗ್ಟನ್ ಸುಂದರ್ ಬಿಡ್ತಾರೆ ಬ್ರೋ, GT ನಿಮಗೆ ಥ್ಯಾಂಕ್ ಯು ಅಂತ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವ್ರು ಕೊಡೋದು ಒಂದೇ ಚಾನ್ಸ್, ಅದು 90% ಒಂದು ಗೇಮಲ್ಲಿ ಚಾನ್ಸ್ನೇ ಕೊಡೋದು. ಅವಾಗನ ಆ ಒಂದು ಟೈಮಲ್ಲಿ ಚಾನ್ಸ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಫಸ್ಟ್ ಬಾಲು, ಇನ್ನಿಂಗ್ಸ್ನ ಫಸ್ಟ್ ಬಾಲು ಚಾನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ಬಿಟ್ರಾ ನೀವು ಮ್ಯಾಚ್ನ ಬಿಡಬೇಕು ಅಂತ. ಬಿಕಾಸ್ CSKಗೂ ಯಾವುದೇ ಯಂಗ್ಸ್ಟರ್ಸ್ಗಿಂತ ಕಡಿಮೆ ಇಲ್ಲ ಅಂತ RCB ಆಡ್ತಾ ಇರೋದು ಈ ಒಂದು ಸಲ. ವಿರಾಟ್ ಕೊಹ್ಲಿ ಅವರು ಆಡ್ತಾ ಏಜ್ ಆಫ್ 37 ಹೋಗೋಣ ಅವ್ರಿಗೆ ಏಜು. ಸೊ ಈ ಒಂದು ಜನ್ರೇಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ ಶುಭನ್ ಗಿಲ್ಲು, SSV ಜೈಸ್ವಾಲ್ ಅಂಡ್ ಪ್ರಿಯಾಂಶ್ ಆರ್ಯ ಅಂಡ್ ಸೂರ್ಯವಂಶಿ, ಈ ಒಂದು ಯಂಗ್ಸ್ಟರ್ಸ್ಗಳು ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ IPL. ಯಾವ ಥರ ಅಂತ ಹೇಳಿದ್ರೆ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ, ಸ್ಲಾಗ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ, ಏನೇನು ಬೇಕು ಎಲ್ಲನೂ ಮಾಡ್ತಾ ಇದ್ದಾರೆ. ಇವ್ರ ಮಧ್ಯ ಒಂದು ಕಾಂಪಿಟೇಷನ್ ಕೊಡೋಕ್ಕೆ ಈ ಒಂದು ಏಜಲ್ಲಿ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಬಂದಿಲ್ಲ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವ್ರು ನಾನೇ ನಂಬರ್ 1 ಅಂತ ತೋರಿಸ್ತಾ ಇರೋದು. ಎಷ್ಟು ಆಲ್ಮೋಸ್ಟ್ 19 ವರ್ಷದಿಂದ IPLನ ಆಡ್ತಾ ಇದ್ದಾರೆ. ಒಂದು ಸೀಸನ್ ಕೂಡ ಯಾವುದೇ ಟೀಮ್ಗೂ ಡಿಸಪಾಯಿಂಟ್ ಮಾಡಿಲ್ಲ, ಅದು RCBಗಂತೂ ಮಾಡೇ ಇಲ್ಲ. ಎವ್ರಿ ಸೀಸನ್ ಮಿನಿಮಮ್ 500 ರನ್ನ ಹೊಡೆದಿದ್ದಾರೆ ಅಂಡ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಮಗ ಈ ಒಂದು ಸೀಸನ್, ಈ ಒಂದು ಏಜಲ್ಲಿ. ಅಂಡ್ ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚು. ನಿನ್ನೆ ಅಂತೂ GTಗೆ ಒಂದು ಸೈಡ್ ಹೊಡೆದಿದ್ದು RCB, ಬೌಲಿಂಗ್ ಅಂತೂ RCBದಂತೂ ನೆಕ್ಸ್ಟ್ ಲೆವೆಲು. ಅದು RCB ಅಂದ್ಕೊಂಡಿದ್ದೆ ನಿನ್ನೆ ಮ್ಯಾಚಲ್ಲಿ ಮಿನಿಮಮ್ 230 ರನ್ನ ಟಾರ್ಗೆಟ್ GT ಕೊಡ್ತಾರೆ ಅಂತ. ಬಟ್ ಏನು ಓವರ್ ಹಾಕಿದ್ದು 17th 18th ಮತ್ತು 19th 20th. ಓಕೆ, ಆ ಒಂದು ಟೈಮಲ್ಲಿ ಕೃಣಾಲ್ ಪಾಂಡ್ಯ ಹಾಕಬೇಕಾಗಿರಲಿಲ್ಲ, ಬಿಕಾಸ್ ರಸಿಕ್ತರ್ ಹಾಕಬೇಕಾಗಿತ್ತು. ಅವ್ರಿಗೆ ಅನ್ಫಾರ್ಚುನೇಟ್ಲಿ ಇಂಜುರಿ ಆಯಿತು. 17th ಓವರು ಕೊಟ್ಟಿದ್ದು 4 ರನ್ನು, 18th ಓವರು 6 ರನ್ ಅನಿಸುತ್ತೆ ಅಂಡ್ 19th ಓವರು 6-7 ಏನೋ ಕೊಟ್ಟಿದ್ದಷ್ಟೇ. ಸುಯೇಶ್ ಶರ್ಮಾ ಆ ಒಂದು ಡೆತ್ ಓವರ್ಸಲ್ಲಿ ಬೌಲಿಂಗ್ ಹಾಕೋಕ್ಕೆ ಬಂದ್ಬಿಟ್ಟು 4-5 ರನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಬ್ರೋ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, RCB ಅಂತೂ ಈ ಒಂದು IPLಲ್ಲಿ ಲೆಗಸಿ ಬಿಲ್ಡ್ ಮಾಡೋಕ್ಕೆ ಬಂದಿರೋದು. ಇಷ್ಟು ವರ್ಷ ಏನಾಗಿತ್ತು ಅದೆಲ್ಲ ಒಂದು ಲೆಕ್ಕ, ಬಟ್ ಇನ್ಮೇಲೆ ಆಗೋದಲ್ಲ, ಇದು ಒಂದು ಲೆಕ್ಕ. ಬಟ್ RCB ಅಂತೂ ನಿನ್ನೆ GTಗೆ ಸರಿ ಕೊಟ್ಟಿದ್ದು ಮುಟ್ಟು ನೋಡ್ಕೊಳ್ಳೋ ಥರ. ಲಾಸ್ಟ್ ಇಯರ್ ಶುಭನ್ ಗಿಲ್ಲು RCB ಅಗೇನ್ಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ಬಿಟ್ಟು ಒಂದು ಪೋಸ್ಟ್ನ ಹಾಕಿರ್ತಾರೆ, ಐ ಆನ್ ದ ಗೇಮ್ ನಾಟ್ ದ ನಾಯ್ಸ್ ಅಂತ. ಬ್ರೋ ಇಷ್ಟೇ, ಇದ್ರ ಬಗ್ಗೆ ನಾನೇನು ಮಾತಾಡೋಲ್ಲ, ಬಿಕಾಸ್ ನಾಯ್ಸ್ ಯಾವ ಥರ ಇದೆ ಅಂತ ಶುಭನ್ ಗಿಲ್ ಗೊತ್ತಾಗಿರುತ್ತೆ. ನಿನ್ನೆ ಮ್ಯಾಚಲ್ಲಿ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಈ ಒಂದು IPL RCB ಹೋಮ್ ಮ್ಯಾಚಸ್ ಎಲ್ಲ ಕೂಡ ಮುಗೀತು ಅಂಡ್ RCB ಇವಾಗ 7 ಮ್ಯಾಚಸಲ್ಲಿ 5 ಹಾಕಿಟ್ಟಿದ್ರೆ ಟೇಬಲ್ ಟಾಪಲ್ಲಿ ಕೂತ್ಕೊಂಡಿದ್ವಿ. ಸೊ ಇನ್ಮೇಲೆ ಇರೋ 7 ಮ್ಯಾಚಸ್ಗೆ 7 ಕೂಡ ಗೆಲ್ಲಬೇಕು. ಅಂಡ್ RCB ನಿನ್ನೆ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ನ ತಗೋತಾರೆ ಚೇಸ್ ಮಾಡೋಕ್ಕೆ ತಗೋತಾರೆ ಅಂತ ಹೇಳಿದ್ಮೇಲೆ ಗೊತ್ತಾಗ್ಬಿಡ್ತೀವಿ ಒಂದು ಮ್ಯಾಚ್ನ ಗೆಲ್ತಾರೆ ಅಂತ. ಬಟ್ ಸಾಯಿ ಸುದರ್ಶನ್ ಬಗ್ಗೆ ಮಾತಾಡಲೇಬೇಕು ಮಗ, ಎಂಥ ಇನ್ನಿಂಗ್ಸು ಈ ಒಂದು ಜನ್ರೇಷನ್ ಏನು ಓಕೆನಾ. ಎಂತೆಂಥ ಯಂಗ್ಸ್ಟರ್ಸು, ಪವರ್ ಹಿಟರ್ಸು ಅಂಡ್ ಎವ್ರಿ ಬಾಲ್ ಹೊಡೆಯೋಕ್ಕೆ ಬರ್ತಾರೆ ಓಕೆನಾ. ಬಟ್ ಈ ಸಾಯಿ ಸುದರ್ಶನ್ ಏನು ಬ್ಯಾಟಿಂಗ್ ಆಡ್ತಾರೆ ಮಗ, ಇವರು ರನ್ ಹೊಡೆಯೋದೇ ಗೊತ್ತಾಗಿಲ್ಲ. ಅಂಡ್ ಈ ಒಂದು IPLಲ್ಲಿ ಫಾಸ್ಟೆಸ್ಟು 2000 ರನ್ಸ್ನ ಕಂಪ್ಲೀಟ್ ಮಾಡಿರೋ ಪ್ಲೇಯರು ಇವರೇ. ಅದು ಘಟಾನುಘಟಿಗಳು ಕ್ರಿಸ್ ಗೇಲು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ ಅಂತ ಅವರು ಟೈಮಲ್ಲಿ ಇದ್ದಾಗ ಇವರು ತಗೊಂಡಿರೋದು ಜಸ್ಟ್ 70 ಅಂತ ಹೇಳ್ತಾ ಇದ್ದೀನಿ, 47 ಇನ್ನಿಂಗ್ಸ್ ಅಷ್ಟೇ ತೊಗೊಂಡಿರೋದು ಸಾಯಿ ಸುದರ್ಶನ್ 2000 ರನ್ನ ಕಂಪ್ಲೀಟ್ ಮಾಡೋದಕ್ಕೆ. ಬ್ರಿಲಿಯಂಟ್ ಇನ್ನಿಂಗ್ಸ್ ಓಕೆನಾ. ಇವ್ರ ಬಗ್ಗೆ ತುಂಬ ಆ್ಯಕ್ಚುಲಿ 6-7 ಮ್ಯಾಚ್ಗಳಿಂದ ರನ್ನೇ ಹೊಡೆದಿಲ್ಲ ಸಾಯಿ ಸುದರ್ಶನ್, 150 ಅಷ್ಟೇ ಹೊಡೆದಿದ್ದು. ಬಟ್ ನಿನ್ನೆ ಅಂತೂ ಡಿಸರ್ವ್ 100 ಅಂತ ಹೇಳ್ತೀವಿ RCB ಅಗೇನ್ಸ್ಟು. ನಮ್ಮ RCB ಯಾರಿಗೆ ಫಾರ್ಮ್ ಇಲ್ಲ ಅವ್ರನ್ನ ಫಾರ್ಮಿಗೆ ಕರ್ಕೊಂಡ್ಬಂದು ಕೊಡ್ತಾರೆ, ಅದರಲ್ಲಿ ಬೇರೆ ಡೌಟ್ಗಳಿಲ್ಲ ಓಕೆ. ಬಟ್ ನಿನ್ನೆ ಅಂತೂ ಶುಭನ್ ಗಿಲ್ ವಿಕೆಟ್ನ ತಗೊಂಡಿದ್ದು ಸುಯೇಶ್ ಶರ್ಮಾ.
ಬೆಂಕಿ ಸೆಲೆಬ್ರೇಷನು, ಈ ಒಂದು ಸೆಲೆಬ್ರೇಷನ್ ಅದ್ರ ಬಗ್ಗೆ ಮಾತೇ ಇಲ್ಲ. ಆ್ಯಂಡ್ RCB ಅಂತೂ ನೆನ್ನೆ ಸಾಯಿ ಸುದರ್ಶನ್ 100 ಹೊಡೆದ್ಮೇಲೆ ಆ್ಯಂಡ್ ಆ ಟೀಮಲ್ಲಿ ಯಾರು ಕೂಡ ಜಾಸ್ತಿ ಕಚ್ಕೊಳ್ಳೋಕೆ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ RCB ಬೌಲಿಂಗ್ ಮಾಡಬೇಕಾದ್ರೆ 15th ಓವರಲ್ಲಿ 150 ರನ್ಸ್ ಏನೋ ಸಮಥಿಂಗ್ ಇತ್ತು. ಅದಾದಮೇಲೆ ರನ್ಸೇ ಬಂದಿಲ್ಲ. ಬಿಕಾಸ್ 17th 18 19 20 ಓವರ್ಸ್ ಅಂತೂ ಬೆಂಕಿ ಥರ ಹಾಕಿದ್ದು. ಆ 4 ಓವರಲ್ಲಿ ಕೊಟ್ಟಿದ್ದೆ RCB ಮಿನಿಮಮ್ 50 ರನ್ಸ್ ಇಲ್ಲ 40 ರನ್ಸ್ ಅಷ್ಟೇ ಕೊಟ್ಟಿದ್ದು. ಓಕೆನಾ, ಅದು ಸಖತ್ ಕಂಟ್ರೋಲ್ ಆಗಿ ತಗೊಂಡಿದ್ದು. ಈ ಒಂದು ಟೈಮಲ್ಲಿ ಲಾಸ್ಟ್ ಓವರ್ ಆ್ಯಕ್ಚುಲಿ ಶ್ರೇಯಸ್ ಶರ್ಮಾ ಅಂತ ರಶೀಕ್ ದಾರ್ ಹಾಕಬೇಕಾಗಿತ್ತು. ಅದು ಕೂಡ ತುಂಬ ಕಾಸ್ಟ್ಲಿ ಆಗಿಬಿಟ್ಟು ಯಾರು ಕುನಾಲ್ ಪಾಂಡ್ಯ ಮಾಡಿದ್ದು. ಆ್ಯಕ್ಚುಲಿ ಒಂದು ಓವರ್ ಹಾಕಬೇಕಾಗಿರಲಿಲ್ಲ ಕುನಾಲ್ ಪಾಂಡ್ಯ, ಬಟ್ ರಶೀಕ್ ದಾರ್ ಬರಬೇಕಾಗಿತ್ತು. ರಶೀಕ್ ದಾರ್ಗೆ ಅನ್ಫಾರ್ಚುನೇಟ್ಲಿ ಇಂಜುರಿ ಆಯಿತು. ಓಕೆನಾ, ಸೊ ಲಾಸ್ಟ್ ಓವರಲ್ಲಿ ಫಸ್ಟ್ ಬಾಲು ಜೇಸನ್ ಹೋಲ್ಡರ್ ವಿರುದ್ಧ ಹಾಕಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ. ಬಿಕಾಸ್ ಅವರು T20 ವರ್ಲ್ಡ್ ಕಪ್ಪಲ್ಲೇ ಸ್ವಲ್ಪ ಫೈರ್ ಮಾಡ್ತಾ ಇದ್ರು. ಸೊ ಫಸ್ಟ್ ಬಾಲ್ ಕೂಡ 6 ಹೊಡಿದೆ, ಸೆಕೆಂಡ್ ಬಾಲಿಂಗು ಡಾಟ್ ಬಾಲ್ ಮಾಡ್ತಾರೆ ವೈಡ್ ವರ್ಕರ್ನ ಹಾಕ್ಬಿಟ್ಟು, ಥರ್ಡ್ ಬಾಲ್ ಕೂಡ ಬರ್ತಾರೆ. ಸೊ ಆ ಒಂದು ಟೈಮಲ್ಲಿ ಕುನಾಲ್ ಪಾಂಡ್ಯ ಕೂಡ ಇಂಜುರಿ ಆಗುತ್ತೆ. ನಾನಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ದೆ, ಏನಿದು ಮತ್ತೆ ಒಬ್ಬ ಪ್ಲೇಯರ್ಗೆ ಇಂಜುರಿ ಆಯ್ತಲ್ಲ. ಸೊ ಇಂಪಾರ್ಟೆಂಟ್ ಪ್ಲೇಯರು ಕುನಾಲ್ ಪಾಂಡ್ಯ ಮತ್ತೆ ಒಂದು ಇಂಜುರಿ ಆದಮೇಲೆ ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಬೌಲಿಂಗ್ನ ಹಾಕ್ತಾರೆ. ದೆನ್ ಹಂಗೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಓವರಲ್ಲಿ 18 ರನ್ಸ್ನ ಕೊಡ್ತಾರೆ. ಸೊ 220 230 ಅಂದ್ಕೊಂಡಿದ್ದೆ ನಾನು ಟಾರ್ಗೆಟು. ಸೊ ಅಲ್ಲಿಗೆ ಏನೋ ಬ್ರೇಕ್ ಆಯಿತು. ಅಲ್ಲಿ ತಗೊಂಡಿದ್ದೆ 205 ರನ್ಸ್ ಅಷ್ಟೇ ತಗೊಂಡಿದ್ದು. ಸೊ ಓಕೆ, ಈ ಒಂದು ಚೇಸ್ನ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಆ್ಯಂಡ್ ದೇವದತ್ ಪಡಿಕ್ಕಲ್ ಬರ್ತಾರೆ. ದೇವದತ್ ಪಡಿಕ್ಕಲ್ ಅಲ್ಲ, ಜೋಕಬ್ ಬೆಥೆಲ್. ಓಕೆನಾ, ಜೋಕಬ್ ಬೆಥೆಲ್ ಬರ್ತಾರೆ. ಸೊ ಲಾಸ್ಟ್ ಮ್ಯಾಚು ಪಿಲ್ಸ್ ಆಡಿದ್ರು. ಸೊ ಅವ್ರಿಗೆ ಇಂಜುರಿ ಅಂತ ಹೇಳ್ಬಿಟ್ಟು ಇವಾಗ ಜೋಕಬ್ ಬೆಥೆಲ್ನ ತಗೊಬಂದಿದ್ರು. ಜೋಕಬ್ ಬೆಥೆಲ್ ಒಳ್ಳೆ ಫಾರ್ಮಲ್ಲಿ ಇರ್ತಾರೆ. ಇವತ್ತು ಪಕ್ಕಾ ಸೀಳ್ತಾರೆ GT ಅಗ್ರೆಸ್ಟ್ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಆ ಥರ ಅಗ್ರೆಸಿವ್ ಆಟಿಟ್ಯೂಡಲ್ಲಿ ಮತ್ತೆ ಗೇಮ್ನು ಕೂಡ ಆಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಸ್ಲೈಸ್ ಮಾಡೋಕೆ ಹೋಗ್ತಾರೆ. ಓಕೆನಾ, ಬಟ್ ಅಲ್ಲಿ ಇದ್ದಿದ್ದು ಶಾರುಖ್ ಖಾನ್ ತುಂಬ ಇಟ್ಟಿರ್ತಾರೆ. ಒಂದು ಕ್ಯಾಶ್ ಸಕ್ಕತ್ತಾಗಿ ತಗೋತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಫಸ್ಟ್ ಬಾಲ್ ಕ್ಯಾಶ್ನ ಬಿಟ್ಟಿದ್ದು ವಾಷಿಂಗ್ಟನ್ ಸುಂದರ್. ಅವಾಗ ಥ್ಯಾಂಕ್ ಯು ಅಂತ ಅಂದ್ಕೊಂಡೆ. ಆ್ಯಂಡ್ ವಿರಾಟ್ ಕೊಹ್ಲಿ ಏನು ಇನ್ನಿಂಗ್ಸ್ ಮಗ ಆಡಿದ್ದದು ಚಾನ್ಸೇ ಇಲ್ಲ. ಓಕೆನಾ, ಬಿಕಾಸ್ ಈ ಒಂದು ಜನ್ರೇಷನಲ್ಲಿ ಆ ಲೆವೆಲ್ಗೆ ಆ ಏಜಲ್ಲಿ ಇನ್ನೂ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಕಾಂಪಿಟೇಷನ್ ಅಲ್ಲ, ಇವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಯಾವ ಯಂಗ್ಸ್ಟಾರು ಇಲ್ಲ ಅಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂತೇಳಿ ಯಾರೂ ಇಲ್ಲ. ಸೊ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ವಿರಾಟ್ ಕೊಹ್ಲಿ ಏನಂತ ಗೊತ್ತಿಲ್ಲ. ಒಂದು ಗೇಮ್ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ, ಮತ್ತೆ ಬರ್ತಾರೆ. ದೇವ್ರ ಭಕ್ತಿ ಅಂತೂ ನೆಕ್ಸ್ಟ್ ಲೆವೆಲ್ ಥರದ. ಅನುಷ್ಕಾ ಶರ್ಮಾ ಅಂತ ಅವ್ರು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಸೊ ಏನಾದರೂ ಮಾಡ್ಕೊಳ್ಳಿ, RCBಗಂತೂ ಸರಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋನ RCB ಏಟರು ಮತ್ತು ವಿರಾಟ್ ಕೊಹ್ಲಿ ಏಟರ್ಗೆ ಸೆಂಡ್ ಮಾಡಿಬಿಟ್ಟು ವಿರಾಟ್ ಕೊಹ್ಲಿ ಅವರು 6 ಹೊಡೆಯಲ್ಲ ಜಸ್ಟ್ 4 ಹೊಡಿತಾರೆ ಅಂತಲ್ಲ ಅವ್ರಿಗೆ ಕಳಿಸಿ. ಬಿಕಾಸ್ ಈ ಒಂದು IPL ಫಾರ್ಮ್ಯಾಟಲ್ಲಿ ನಂಬರ್ 1 ಇರೋದು ಕ್ರಿಸ್ ಗೇಲು 356 ರನ್ ಹೊಡಿದ್ದಾರೆ. ಆ್ಯಂಡ್ 2ನೇ ಸ್ಥಾನದಲ್ಲಿರೋದು ರೋಹಿತ್ ಶರ್ಮಾ 316 ರನ್ ಹೊಡಿದ್ದಾರೆ. ಇವಾಗ ಥರ್ಡ್ ಪೊಸಿಷನ್ ಇರೋದು ವಿರಾಟ್ ಕೊಹ್ಲಿ ಅವರು 306 ರನ್ ಹೊಡೆದಿದ್ದಾರೆ. ಇನ್ನೊಂದು 2 ಗೇಮ್ ಆಗ ಇದು ಕೂಡ ಉಡಿಸಾ ಆಗುತ್ತೆ, ಸೆಕೆಂಡ್ ಪೊಸಿಷನ್ಗೆ ಬರ್ತಾರೆ. ಇನ್ನೊಂದು 2-3 ಸೀಸನ್ ಆಡ್ಬಿಟ್ರೆ IPLನ ವಿರಾಟ್ ಕೊಹ್ಲಿ ಅವರು ಈ ಒಂದು 6ಅಲ್ಲೂ ಕೂಡ ಟಾಪಲ್ಲಿ ಇರ್ತಾರೆ. ಆ್ಯಂಡ್ 804 ರನ್ ಹೊಡೆದಿದ್ದಾರೆ. 804 ರನ್ ಹೊಡೆದಿದ್ದಾರೆ. ಮೈ ಗಾಡ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ವಿರಾಟ್ ಕೊಹ್ಲಿ ಅಂತೂ ಅನ್ಸ್ಟಾಪಬಲ್ಲು, ಅನ್ಪ್ರಿಡಿಕ್ಟಬಲ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಒಂದು ಟಾರ್ಗೆಟ್ನ RCB ಚೇಸ್ ಮಾಡೋಕ್ಕೆ ಬಂದಿದ್ದು. ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ 80 ರನ್ ಹೊಡಿತಾರೆ. ದೇವದತ್ ಪಡಿಕ್ಕಲ್ ಎಂಥ ಇನ್ನಿಂಗ್ಸ್ ಅಂತೂ ಫೈರು. ಬಂದಾಗೆ ಪಾಕೆಟ್ ಟೈಮ್ ಥರ ಆಡ್ತಾರಲ್ಲ ಹಂಗೆ ಕೊಟ್ಟಿದ್ದು. ಫಸ್ಟು ಬಾಲು ರಬಾಡ ಆಗರೆಷ್ಟು 6, ಅದು ಫ್ಲಿಕ್ ಅಂತ ನೆಕ್ಸ್ಟ್ ಲೆವೆಲು. RCB ಮತ್ತು CSK ಮ್ಯಾಚಲ್ಲಿ ಯಾವ ಥರ ಫಸ್ಟ್ ಬಾಲ್ 6 ಹೊಡಿತಾರೆ ಫ್ಲಿಕ್ಕಲ್ಲಿ, ಅದಂತೂ ನೆಕ್ಸ್ಟ್ ಲೆವೆಲು. ನನಗೆ ಒಂದು ಏನು ಇಷ್ಟ ಆಗಿದ್ದು ನಮ್ಮ ಮ್ಯಾಚಲ್ಲಿ ಅಂತ ಹೇಳಿದ್ರೆ ದೇವದತ್ ಪಡಿಕ್ಕಲ್ ವರ್ಸಸ್ ಪ್ರಸಿದ್ಧ ಕೃಷ್ಣ. ಬಿಕಾಸ್ ಇಬ್ಬರು ಕೂಡ ಕರ್ನಾಟಕಕ್ಕೆ ಆಡೋದು, ಎಷ್ಟೋ ಮ್ಯಾಚ್ಗಳನ್ನ ಆಡಿರ್ತಾರೆ. ವೀಕ್ನೆಸ್ಸು ಗೊತ್ತಿರುತ್ತೆ ಅವ್ರದ್ದು, ಇವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಆದರೂ ಕೂಡ ಪ್ರಸಿದ್ಧ ಕೃಷ್ಣ ಲಾಸ್ಟ್ ಇಯರು ಪರ್ಪಲ್ ಕ್ಯಾಪ್ ಹೋಲ್ಡರ್. ಓಕೆನಾ, ಎಷ್ಟೋ 25 ವಿಕೆಟ್ ಸಮಥಿಂಗ್ ತಗೊಂಡಿದ್ರು. ಆ್ಯಂಡ್ ಈ ಒಂದು ಸೀಸನ್ GTಗೆ ಸಖತ್ ಕ್ವಾಲಿಟಿ ಓವರ್ನ ಹಾಕೊಡ್ತಾ ಇದ್ದಾರೆ. ಆದರೂ ಕೂಡ ಇವ್ರ ವಿಕೆಟ್ನ ತೆಗಿಯೋಕೆ ಆಗ್ತಾಯಿಲ್ಲ. ಪಡಿಕಲ್ ವಿಕೆಟ್ನ ತೆಗಿಯೋಕ್ಕಾಗ್ತಾಯಿಲ್ಲ. ಬಿಕಾಸ್ ಪಡಿಕಲ್ಲು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಕೂಡ ಬೌಲಿಂಗಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಈ ಒಂದು GT ಟೀಮು ಒಳ್ಳೆ ಬೌಲಿಂಗನ್ನು ಬಿಟ್ಕೊಂಡಿದ್ದಾರೆ. ಟಾಪ್ ಆರ್ಡರ್ಸ್ ಬ್ಯಾಟರ್ನ ಏನಾದ್ರು ಔಟ್ ಆದ GTಯಲ್ಲಿ ಕಂಪ್ಲೀಟಾಗಿ ಕೊಲಾಪ್ಸ್ ಆಗುತ್ತೆ ಅಂತ ನಾನು ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ, ಅದೇ ಥರ ಆಗಿದ್ದು. ಆ್ಯಂಡ್ ರಜತ್ ಪಟಿದಾರ್ ಬರ್ತಾರೆ, ನಮಗೆ ಸ್ವಲ್ಪ ನಿರಾಸೆ ಉಂಟಿಸ್ತಾರೆ. ಬಿಕಾಸ್ ಫಸ್ಟ್ ಬಾಲಿನ 2ನೇ ಬಾಲ್ 6 ಹೊಡಿತಾರೆ ರಶೀದ್ ಖಾನ್ ವಿರುದ್ಧ. ಆ್ಯಂಡ್ ಇವರು ನನ್ನ ಪ್ರಕಾರ ಪಟಿದಾರ್ ಆ್ಯಂಡ್ ಜಿತೇಶ್ ಶರ್ಮಾ ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ, ಯಾಕಂತ ಹೇಳಿದ್ರೆ ಲಾಸ್ಟ್ ಮ್ಯಾಚು ಕೂಡ ಅದೇ ಥರ ಫೇಲ್ಯೂರ್ ಆಗಿದೆ. ಇಬ್ಬರು ಕೂಡ ಜಿತೇಶ್ ಶರ್ಮಾ ಅಂಡ್ ಪಟ್ಟಿದ್ದರು. ಈ ಮ್ಯಾಚು ಕೂಡ ರಜತ್ ಪಟಿದಾರ್ ಒಂದು 6 ಹೊಡಿತಾರೆ, ಔಟ್ ಆಗ್ತಾರೆ. ಆ್ಯಂಡ್ ಜಿತೇಶ್ ಶರ್ಮಾ ಕೂಡ ಒಂದು 6 ಹೊಡಿತಾರೆ, ಔಟ್ ಆಗ್ತಾರೆ. ಆ್ಯಂಡ್ ಟೀಮ್ ಡೇವಿಡ್ ಆ್ಯಂಡ್ ಕುನಾಲ್ ಪಾಂಡ್ಯ ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಈ ಒಂದು ಮ್ಯಾಚು ಅಟ್ಲೀಸ್ಟ್ ಒಂದು 18.4 ಇಲ್ಲ 18.5 ಓವರ್ಸಲ್ಲಿ 19th ಒಳಗಡೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಮುಗಿದಿದ್ದು 18.5 ಓವರಲ್ಲೇ. ಬಟ್ ಇನ್ನೂ ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಇನ್ನೂ ಬೇಗ ಮುಗಿಬೇಕಾಗಿತ್ತು, ಅವಾಗ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ 100 ಕೂಡ ನಾವು ಮೇಲೆ ಹೋಗ್ತಾ ಇದ್ವಿ. ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಅಂತೂ ಚಾನ್ಸ್ ಇಲ್ಲ. ಓಕೆನಾ, ಬಿಕಾಸ್ ಈ ಒಂದು ಸಲ ಆಲ್ರೆಡಿ ನಾವು ಟಾಪಲ್ಲಿ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ನಾನು ಮೋಸ್ಟ್ ವೇಟಿಂಗ್ ಗೇಮ್ ಅಂತ ಹೇಳಿದ್ರೆ RCB ವರ್ಸಸ್ ಪಂಜಾಬ್ ಮ್ಯಾಚು. ಯಾಕಂತ ಹೇಳಿದ್ರೆ ಈ ಒಂದು ಸಲ ನಿನ್ನೆ ನಿಮ್ಮೊಂದು ಪೋಲ್ ಹಾಕಿದ್ರು. ಓಕೆನಾ, ಅದನ್ನು ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ.
ಈ ಒಂದು IPL ಅಲ್ಲಿ ಮೋಸ್ಟ್ ರೈವಲ್ರಿ ಮ್ಯಾಚ್ ಯಾವುದು ಅಂತ ಒಂದು ಪೋಲ್ನ ಹಾಕಿದ್ರು, ಕ್ವಶನ್ ಕೂಡ ಕೇಳಿದ್ರು. ಅದರಲ್ಲಿ CSK ಮತ್ತು MI ಇತ್ತು, ಎಲ್ ಕ್ಲಾಸಿಕೋ, ಆ್ಯಂಡ್ ಇನ್ನೊಂದು ಪಂಜಾಬ್ ವರ್ಸಸ್ RCB ಇತ್ತು. ಎಲ್ಲರೂ ಕೂಡ ವೋಟ್ ಮಾಡಿರೋದು ಯಾವುದಕ್ಕೆ ಹೇಳಿ, RCB ವರ್ಸಸ್ ಪಂಜಾಬ್ ಮ್ಯಾಚಿಗೆ. ಯಾಕಂತ ಹೇಳಿದ್ರೆ CSK MI ಎರ ಕಂಪ್ಲೀಟ್ ಮುಗೀತು ಮಗ, ಕಂಪ್ಲೀಟ್ ಅವ್ರದ್ದು ಕತೆ ಮುಗೀತು. ಬಿಕಾಸ್ ಅವ್ರು ಆಡ್ತಾರೋ ಲೆವೆಲ್ ನೋಡಿದ್ರೆ ಅವ್ರದ್ದು 5 ಕಪ್ ಇಟ್ಕೊಂಡು ಅಷ್ಟೇ ಕುತ್ಕೋಬೇಕಷ್ಟೇ. ಇನ್ನೆಲ್ಲ ಬೇರೆ ಟೀಮ್ಗಳು ಎರ ಸ್ಟಾರ್ಟ್ ಆಗಿದೆ, ರಾಜಸ್ಥಾನ್, ಪಂಜಾಬ್, RCB ಆ್ಯಂಡ್ ಬೇರೆ ಟೀಮ್ ಎಲ್ಲರೂ ಕೂಡ ಎರ ಸ್ಟಾರ್ಟ್ ಆಗಿದೆ. KK ಅವ್ರದ್ದು ಕೂಡ ಮುಗಿದಿದೆ. ಸೊ ಎಲ್ಲಿಗೆ ಈ ಥರನೇ ಗೇಮ್ ಆಯಿತು. ನೆಕ್ಸ್ಟ್ ಲೆವೆಲ್ RCB ಪರ್ಫಾರ್ಮೆನ್ಸ್ ಅಂತೂ ನನಗಂತೂ ಸಕ್ಕತ್ ಇಷ್ಟ ಆಯಿತು. RCB ಬೌಲಿಂಗು, ಬ್ಯಾಟಿಂಗು, ಮೈ ಗಾಡ್, ಫುಲ್ ಡಾಮಿನೇಟ್ ಮಾಡ್ತಾಯಿದ್ದಾರೆ, ಎಲ್ಲ ಕಡೆ ಫುಲ್ ಡಾಮಿನೇಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ ತುಂಬ ಕಾಸ್ಟ್ಲಿ ಆದರು ಆ್ಯಕ್ಚುಲಿ, 50 ರನ್ ಕೊಟ್ಟರು. ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿ ಹಾಕಿದ್ರು, ಲಾಸ್ಟ್ ಅವ್ರು ಹಾಕಬೇಕಾಗಿರಲಿಲ್ಲ, ಬಟ್ ಆಯಿತು ಈ ಒಂದು ಫಿಟ್ನೆಸ್ ಎಲ್ಲ. ಸೊ RCB ನೀವು ಉಳಿದಿರೋ 7 ಮ್ಯಾಚಸಲ್ಲಿ 7ಕ್ಕೆ 7 ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಿಕಾಸ್ ನೆಕ್ಸ್ಟ್ ಮ್ಯಾಚು ಡೆಲ್ಲಿ ವಿರುದ್ಧ ಇದೆ, ಡೆಲ್ಲಿ ಅನಿಸುತ್ತೆ. ಡೆಲ್ಲಿ ಆದಮೇಲೆ ಮತ್ತೆ GT, ಡೆಲ್ಲಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ಸರ್. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾವು ನಮ್ಮ ಹೋಮ್ ಗ್ರೌಂಡಲ್ಲಿ ಈಸ್ಕೊಂಡಿದ್ವಿ, ಅದನ್ನು ಮತ್ತೆ ಕೊಡಬೇಕಲ್ವಾ. ಲಾಸ್ಟ್ ಇಯರ್ ಕೂಡ ಇದೇ ಥರ ಆಗಿತ್ತು. KL ರಾಹುಲ್ ಬಂದುಬಿಟ್ಟು ಕಾಂತಾರ ಸೆಲೆಬ್ರೇಷನ್ನ ಮಾಡಿ RCBಗೆ ಹೊಡೆದಿದ್ದು. ಆ್ಯಂಡ್ ಲಾಸ್ಟ್ ಸೀಸನು RCB ಹೋಗ್ಬಿಟ್ಟು ಅವ್ರ ಹೋಮ್ ಗ್ರೌಂಡಲ್ಲಿ ಹೊಡೆದು ಬಂದಿದ್ರು. ಈ ಒಂದು ಸೀಸನ್ ಅದೇ ಥರ ಆಗುತ್ತೆ ಅಂತ ಅನಿಸುತ್ತೆ. ಸೊ ಲಾಸ್ಟ್ ನೆನ್ನೆ ಮ್ಯಾಚ್ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಬಟ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅಂತೂ ಮಗ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾ ಎಲ್ಲ ಕಡೆ ಇದ್ದೀನಿ ಮಗ, ಇವಾಗ ಎಲ್ಲ ಕಡೆ ಇದ್ದೀನಿ. ಹೋಗಿ ಕೃಷ್ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿ, ಕಂಪ್ಲೀಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.